ಯಾಕಂದ್ರೆ ಒಂದು ನ್ಯಾಯಯುತವಾದ ತನಿಖೆ ಆಗಲಿ ಅನ್ನೋದು SIT ಉದ್ದೇಶ. SIT ರಚನೆ ಮಾಡುವಾಗ ಯಾವೊಬ್ಬ ಬಿಜೆಪಿ ನಾಯಕರು, ರಾಜ್ಯ ನಾಯಕರು ಒಂದು ಮಾತಾಡ್ಬೋದಿತ್ತಲ್ಲ. ಈಗ ಬೇರೆ ಬೇರೆ ಮಾತಾಡ್ತಾರೆ ಬಿಟ್ರೆ ಅವಾಗ ಯಾಕೆ ಮಾತಾಡಿಲ್ಲ? ನಮ್ಮ ಸರ್ಕಾರ, ನಮ್ಮ ನಾಯಕರು ಸಿದ್ದರಾಮಯ್ಯವರು SIT ರಚನೆ ಮಾಡಿ ಒಂದು ಧರ್ಮಸ್ಥಳಕ್ಕೆ ಬಂದಂತ ಕಳಂಕವನ್ನ ತೊಳೆಯೋಕ್ಕೋಸ್ಕರ SIT ರಚನೆ ಮಾಡಿದ್ದಾರೆ. ಆದ್ರೆ ಈಗ ಇತ್ತೀಚೆಗೆ ಹೋರಾಟಗಳಲ್ಲಿ ಏನು ಕಂಡು ಬರ್ತಾ ಇದೆ, ತನಿಖೆನೇ ಆಗಬಾರದು, SIT ರಚನೆ ಆಗಿದ್ದೇ ತಪ್ಪು, ಅದು ಅಪರಾಧ ಅನ್ನೋ ರೀತಿಯಲ್ಲಿ ಅನೇಕ ಮಾಜಿ ಸಚಿವರು, ನಮ್ಮ ಕ್ಷೇತ್ರದ ಮಾಜಿ ಶಾಸಕರು ಆಗಿರ್ತಕ್ಕಂಥ ಹಾಲಪ್ಪನವರು ಕೂಡ ಹೇಳಿದ್ದಾರೆ. ಹಾಗೆ ಅನೇಕರು SIT ರಚನೆನೇ ಮಾಡಿದ್ದೇ ಬಹಳ ದೊಡ್ಡ ತಪ್ಪು ಅನ್ನೋ ರೀತಿಯಲ್ಲಿ ತಮ್ಮ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಅದು ಡಿಫ್ರೆಂಟ್ ಇಶ್ಯೂ, ಅವರವರ ಸ್ಟ್ಯಾಂಡ್, ಅದು ಏನ್ ಬೇಕಾದ್ರೂ ಅವ್ರು ಹೇಳ್ಕೊಳ್ಳಿ. ಈ ಹೋರಾಟದಲ್ಲಿ ಮಧ್ಯ ಇನ್ನು SIT ವರದಿ ಬಿಡುಗಡೆ ಆಗಿದೆ, ತನಿಖೆ ಪೂರ್ಣಗೊಂಡಿಲ್ಲ. ಹೋರಾಟ ನಡೆಸ್ತೀರಿ ನಿಮ್ಮ ಪಕ್ಷದ ಶಾಸಕರು, ಸಚಿವರು, ಮುಖಂಡರುಗಳೆಲ್ಲ ಅಂತ. ನನ್ನ ಪ್ರಕಾರ ಉಪಮುಖ್ಯಮಂತ್ರಿ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಉತ್ತಮ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಕಾಂಗ್ರೆಸ್ ಪಕ್ಷ ಮತ್ತೆ ಬಿಜೆಪಿ ಪಕ್ಷ ಎರಡೂ ಸೇರಿ ಈ ವಿಚಾರವನ್ನ ದಿಕ್ತಪ್ಪಿಸ್ಲಿಕ್ಕೆ ದೊಡ್ಡ ಹುನ್ನಾರವನ್ನು ನಡೆಸಿದ್ದೇವೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಸರ್ ನಮಸ್ಕಾರ. ಈಗ ಏನು ನಿನ್ನೆ ನಡೆದ ಏನು ಸಭೆ ಇತ್ತಲ್ಲ, ಧರ್ಮಸ್ಥಳ ವಿಷಯವಾಗಿ ಏನು ಒಂದು ಬೃಹತ್ ಪ್ರತಿಭಟನಾ ಒಂದು ಸಭೆಗೆ ತಾವು ಹೋಗಿದ್ರಿ ಅಲ್ವಾ ಸರ್? ಈಗ ಆ ಸಭೆಯಲ್ಲಿ ಉದ್ದೇಶ ಏನಪ್ಪ ಅಂತಂದರೆ, ಮೇನ್ SIT ಏನು ಸರ್ಕಾರ, ಕಾಂಗ್ರೆಸ್, ನಿಮ್ಮದೇ ಪಕ್ಷ ಕಾಂಗ್ರೆಸ್ ಪಕ್ಷ SITನ ಆದೇಶ ಮಾಡಿ ಅಲ್ಲಿ ತನಿಖೆಗೆ, ಈ ಬುರುಡೆ ಇದೆ, ಶವ ಇದೆ ಅಂಥೇಳಿ ತನಿಖೆಗೆ ಆದೇಶ ಮಾಡಿದ್ದು ನಿಮ್ಮದೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ. ಅದನ್ನು ಆದೇಶ ಮಾಡಿ SIT ಈಗಾಗಲೇ ಒಂದು ಹಂತದ ತನಿಖೆ ಆಗಿದೆ. ತನಿಖೆ ಆದಮೇಲೆ ಅದರ ರಿಸಲ್ಟ್ ಬರೋದು ಬಾಕಿ ಇದೆ ಅಲ್ವಾ ಸರ್? ಆ ಒಂದು ನಿಟ್ಟಿನಲ್ಲಿ ಈಗ ಏನು ಆ ಧರ್ಮಸ್ಥಳ ಕ್ಷೇತ್ರಕ್ಕೆ ಇರ್ತಕ್ಕಂತಹ ಏನು ಆರೋಪಗಳನ್ನು ಅದನ್ನು ಮಾಡಬಾರ್ದು, ಆ ಹೆಸರು ಹೇಳಿ ಹೆಸರನ್ನು ಹಾಳು ಮಾಡಬಾರ್ದು ಅಂಥೇಳಿ ಒಂದಿಷ್ಟು ಈ ದುಷ್ಟಶಕ್ತಿಗಳ ವಿರುದ್ಧ ನಿನ್ನೆ ಒಂದು ಪ್ರತಿಭಟನೆ ಆಯಿತು. ಹಾಗಿದ್ದಾಗ ಕಾಂಗ್ರೆಸ್ ಪಕ್ಷದ ಏನು ಹೈಕಮಾಂಡ್ ಏನಿದೆ ಅವರೇ SITನ ಆದೇಶ ಮಾಡಿದ್ದು. ಅದನ್ನು ಪ್ರಶ್ನೆ ಮಾಡಿ ನಿನ್ನೆ ಮಾಜಿ ಸಚಿವರಾದಂತಹ ಹರತಾಳ ಹಾಲಪ್ಪನವರು ಹೇಳಿದರು, ಏನು DK ಶಿವಕುಮಾರ್ ಅವರು ಈಗಾಗಲೇ SIT ತನಿಖೆಗೆ ಆದೇಶ ಮಾಡಿದ್ದು ಅಲ್ಲದೆ, ಆದೇಶ ಮಾಡಾದ್ಮೇಲೆ ಈ ಷಡ್ಯಂತ್ರ ಇದೆ ಅಂತ ಹೇಳಿ ಒಂದು ಆರೋಪ ಮಾಡಿದ್ದಾರೆ. ಷಡ್ಯಂತ್ರ ಗೊತ್ತಾದ ಮೇಲೂ ಕೂಡ ಯಾಕೆ ಅವರು SITನ ಈಗಾಗಲೇ ತನಿಖೆಗೆ ಆದೇಶ ಮಾಡಬೇಕಿತ್ತು ಧರ್ಮಸ್ಥಳದಲ್ಲಿ ಅನ್ನೋದು ಹರತಾಳ ಹಾಲಪ್ಪನವರು ನಿನ್ನೆ ಮಾತಾಡಿದರು. ಆ ಸಂದರ್ಭದಲ್ಲಿ ನಿಮ್ಮದೇ ಪಕ್ಷದ ಒಂದು ಏನು DK ಶಿವಕುಮಾರ್ ಅವ್ರ ಬಗ್ಗೆ ಅವರು ಮಾತಾಡಿದ್ದಾರೆ. ಈಗ ನಿಮಗೆ ಮುಜುಗರ ಆಗಿರ್ಬೋದು ಅಲ್ವಾ? ಆ ಸಂದರ್ಭದಲ್ಲಿ ಈಗ ನೀವು ನಿಮ್ಮ ಪಕ್ಷದ ಹೈಕಮಾಂಡ್ ಏನು ಈಗಾಗಲೇ ಆದೇಶ ಮಾಡಿದ್ದು ಆದಮೇಲೆ ಈಗ ನಿನ್ನೆ ಅವ್ರ ಹೇಳಿಕೆಗೂ ಕೂಡ ಈಗ ನಿಮಗೆ ಮುಜುಗರ ಆಗಿದ್ರ ಬಗ್ಗೆ ನಿಮಗೇನು ಅನಿಸುತ್ತೆ? ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ತಾವು ಸಾಗರ ಅಲ್ವಾ, ಕಲಸೆ ಚಂದ್ರಪ್ಪನವರು, ನಿಮಗೇನು ಅನಿಸುತ್ತೆ ಅನ್ನೋದನ್ನು ಶಶಿಧ್ವನಿಗೆ ತಾವು ತಿಳಿಸ್ಬೇಕಾಗ್ತದೆ. ನಮಸ್ಕಾರ. ಇವತ್ತು ನಿನ್ನೆ ಏನು ಧರ್ಮಸ್ಥಳದ ಪರವಾಗಿ ಒಂದು ಪ್ರತಿಭಟನೆ ನಡೀತು, ಅದೊಂದು ಧಾರ್ಮಿಕ ಕ್ಷೇತ್ರ. ಅಲ್ಲಿ ಯಾರೋ ಕಿಡಿಗೇಡಿಗಳು ಏನೇನೋ ಮಾಡ್ತಿದಾರಲ್ಲ, ಅದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಕೂಡ ನಾವು ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ನಿನ್ನೆ ಭಾಗವಹಿಸಿದ್ವಿ ಆ ಮೆರವಣಿಗೆ ಮತ್ತು ಸಭೆಗೆ. ಆದರೆ ಸರ್ಕಾರ ಧರ್ಮಸ್ಥಳಕ್ಕೆ ಬಂದ ಕಳಂಕನ್ನು ಹೋಗಲಾಡಿಸ್ಲಿಕ್ಕೆ SIT ರಚನೆ ಮಾಡಿತು. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು SIT ರಚನೆ ಮಾಡ್ತಾರೆ ಧರ್ಮಸ್ಥಳಕ್ಕೆ ಬಂದು ಕಳಂಕ ಹೋಗಲಿ ಅಂತ. ಆದರೆ ನಿನ್ನೆ ಹಾಲಪ್ಪನವ್ರು ಹೇಳಿದ್ದು SIT ರಚನೆ ಬಗ್ಗೆ DKC ಬಗ್ಗೆ ಹೇಳಿದ್ದಾರೆ. ಹಾಲಪ್ಪನವರ ಹೇಳಿಕೆಯನ್ನು ನಾನು ಖಂಡಿಸ್ತೀನಿ. ಯಾಕಂದರೆ ರಾಜ್ಯ ಸರ್ಕಾರ ಯಾವತ್ತೂ ಧರ್ಮಸ್ಥಳದ ಪರವಾಗಿ ಅಲ್ಲಿರುವ
ಅದ್ರ ಹೆಸರಿಗೆ ಧಕ್ಕೆ ಆಗಬಾರ್ದು, ಆ ಧರ್ಮಕ್ಷೇತ್ರಕ್ಕೆ ಯಾವುದೇ ಇದಾಗಬಾರ್ದು ಅಂತೇಳಿ SIT ರಚನೆ ಮಾಡಿ ಎಲ್ಲ ಕಡೆಯಿಂದ ಒಂದು ಇದು ಮಾಡ್ತಾಯಿದ್ದಾರೆ. ಮತ್ತು SITಗೆ ರಿಪೋರ್ಟ್ ಇನ್ನೂ ಬಂದಿಲ್ಲ. ಅದು ಧರ್ಮಸ್ಥಳದ ಧರ್ಮಾಧಿಕಾರಿಗಳೇ ಸ್ವಾಗತ ಮಾಡಿದ್ದಾರೆ. SIT ನೇಮಕ ಮಾಡಿದ್ದು ಅದು ನಾನು ಕೂಡ ಸ್ವಾಗತ ಮಾಡ್ತೀನಿ ಅಂತ ಧರ್ಮಾಧಿಕಾರಿಗಳು ಹೇಳಿದ್ದಾರೆ. ಆದ್ದರಿಂದ SIT ತಪ್ಪಿಲ್ಲ, SIT ಕರೆಕ್ಟ್ ಇದೆ. ಮತ್ತು ಆ ಧರ್ಮಸ್ಥಳಕ್ಕೆ ಒಂದು ಕ್ಲೀನ್ ಚೀಟ್ ಸಿಗಬೇಕಾಗತ್ತೆ. ಯಾರ್ಯಾರು ಕಿಡಿಗೇಡಿಗಳು ಏನೇನು ಹೇಳ್ತಾರೆ, ಈಗೆಲ್ಲ ಭೂಮಿ ಆಗದದ್ದು ಎಲ್ಲ ತಾವು ನೋಡಿದ್ದೀರಿ. ಎಲ್ಲೋ ಒಂದೆರಡು ಕಡೆ ಏನೋ ಸಿಕ್ಕಿದೆ ಬಿಟ್ಟರೆ ಉಳಿದ ಕಡೆ ಎಲ್ಲೂ ಸಿಗಲಿಲ್ಲ. ಆದರೆ BJP ಅವರು ಇದನ್ನು ರಾಜಕೀಯವಾಗಿ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ನಾವು ಯಾಕೆ ಭಾಗವಹಿಸ್ತೀವಿ ಅಂದರೆ ನಾವು ರಾಜಕಾರಣದಲ್ಲಿ ಇದ್ದೀವಿ. ಕಾಂಗ್ರೆಸ್ನವರು ತಾಲೂಕಲ್ಲಿ ನಮ್ಮದೇ ಶಾಸಕರಿದ್ದಾರೆ, ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಿದ್ದಾರೆ, ಕ್ಯಾಬಿನೆಟ್ ರ್ಯಾಂಕು. ಮತ್ತು ಅವರು ಶಿವಮೊಗ್ಗದಲ್ಲೂ ಧರ್ಮಸ್ಥಳದ ಪರವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬೆಂಗಳೂರಲ್ಲೂ ಕೂಡ ಮಾನ್ಯ ಶಾಸಕರು ಧರ್ಮಸ್ಥಳದ ಪರವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವತ್ತೂ ಧರ್ಮಸ್ಥಳದ ವಿರುದ್ಧ ನಾವು ಎಲ್ಲೂ ಮಾತಾಡಿಲ್ಲ. SIT ನಮ್ಮ ಸರ್ಕಾರ ನಾವು ಸಮರ್ಥನೆ ಮಾಡಿಕೊಳ್ಳಲೇಬೇಕು. ಯಾಕೆಂದರೆ ಒಂದು ನ್ಯಾಯಯುತವಾದ ತನಿಖೆ ಆಗಲಿ ಅನ್ನೋದು SITಯ ಉದ್ದೇಶ. ಅಲ್ಲಿ ಯಾರಿಗೋ ಶಿಕ್ಷೆ ಕೊಡಿಸ್ಬೇಕು, ಮತ್ತೊಂದು ಅದಿಲ್ಲ. ಅದು ನಿಜವಾದ ಇದು ಗೊತ್ತಾಗಲಿ, ಜನಕ್ಕೆ ಒಂದು ಗೊತ್ತಾಗಲಿ ಅಂತ. ಯಾಕಂದ್ರೆ ಜನ ಇವತ್ತು ಬೇರೆ ಬೇರೆ ಥರ ಮಾತಾಡ್ತಾರೆ. ಅದೆಲ್ಲದಕ್ಕೂ ಒಂದು ಮುಕ್ತಿ ಹಾಡೋಕ್ಕಾಗಿ SIT ರಚನೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅದನ್ನು ನಾನು ಸ್ವಾಗತ ಮಾಡ್ತೀನಿ. BJP ಅವ್ರು ಹೇಳಿದ ಕೂಡಲೇ ಅವತ್ತು SIT ರಚನೆ ಮಾಡುವಾಗ ಯಾವೊಬ್ಬ BJP ನಾಯಕರು, ರಾಜ್ಯ ನಾಯಕರು ಒಂದು ಮಾತಾಡಿಲ್ಲ. ಮಾತಾಡ್ಬೋದಿತ್ತಲ್ಲ. ಈಗ ಬೇರೆ ಬೇರೆ ಮಾತಾಡ್ತಾರೆ ಬಿಟ್ರು, ಆವಾಗ ಯಾಕೆ ಮಾತಾಡಿಲ್ಲ? ಮೊನ್ನೆ ಸಿದ್ದರಾಮಯ್ಯರು ಇವತ್ತು ವಿಧಾನಸಭೆಯಲ್ಲಿ ಅದನ್ನೇ ಮಾತಾಡಿದರು. ನೀವು SIT ರಚನೆ ಮಾಡೋಕೆ ಒಬ್ಬರು ಮಾತಾಡಿಲ್ಲ, ಈಗ ಮಾಡ್ತಾ ಇದ್ದೀರಲ್ಲ. ಇಲ್ಲ ನಾನು ಹಂಗೆ ಮಾತಾಡಿದೆ ಹಿಂಗೆ ಅಶೋಕ್ ಹೇಳಿದರು, ಸಿದ್ದರಾಮಯ್ಯ ಹೇಳಿದ್ರು, ಸುಮ್ಮನಿರಪ್ಪ ನಾನೆಲ್ಲ ನೋಡಿದ್ದೀನಿ, ಎಲ್ಲರದ್ದು ಹೇಳಿಕೆ ನೋಡಿದ್ದೀನಿ, ನೀವೆಲ್ಲೂ ಮಾತಾಡಿಲ್ಲ ಹೀಗೆ ಅಂತ ಇವತ್ತು ಉತ್ತರ ಕೊಟ್ಟಿದ್ದಾರೆ ವಿಧಾನಸಭೆಯಲ್ಲಿ. ಆದ್ದರಿಂದ SIT ತನಿಖೆ ನಾನು ಅದನ್ನು ಸ್ವಾಗತಿಸ್ತೀನಿ ಕಾಂಗ್ರೆಸ್ ಅಧ್ಯಕ್ಷನಾಗಿ. ಅದು ಒಂದು ತನಿಖೆ ಆಗಲಿ, ಒಂದು ಕ್ಲೀನ್ ಚೀಟ್ ಬರಲಿ ಅಂತ. ಧರ್ಮಕ್ಷೇತ್ರಕ್ಕೆ ಧಕ್ಕೆ ಆಗದಿದ್ದಂಗೆ ಆದರೆ ಅದು ತನಿಖೆ ಮೇಲೆ ಗೊತ್ತಾಗುತ್ತೆ. ಇನ್ನೂ ತನಿಖೆ ರಿಪೋರ್ಟ್ ಬಂದಿಲ್ಲ. ನಾವು ಈಗಲೇ ಬೇರೆ ಬೇರೆ ಮಾತಾಡೋದು ಅಷ್ಟು ಸರಿ ಆಗೋದಿಲ್ಲ. ಆದ್ದರಿಂದ ತನಿಖೆ ಆಗಿ ಹೊರಗೆ ಬರಲಿ. ಅದು ಯಾರ್ಯಾರು ಏನು ಅಲ್ಲಿ ಇದ್ದಾರೆ ಅನ್ನೋದು ಇನ್ನೂ ತನಿಖೆ ಮೇಲೆ ಗೊತ್ತಾಗಬೇಕು. ಈಗಲೇ ಹೇಳೋಕ್ಕಾಗಲ್ಲ. ತನಿಖೆ ರಿಪೋರ್ಟ್ ಬಂದ ಮೇಲೆ ಅಲ್ಲಿ ಯಾರು ಏನು ಷಡ್ಯಂತ್ರ ಮಾಡಿದ್ದಾರೆ ಏನು ಅನ್ನೋದು ನಿರ್ಣಯ ಆಗತ್ತೆ. ಬಿಟ್ಟರೆ ಮೊದಲಿಗೆ ಈಗ ಹೇಳೋಕ್ಕಾಗಲ್ಲ. ಕೆಲವು ಬೇರೆ ಬೇರೆ ಏನು ಮಾಡ್ತಾಯಿದ್ದಾರೆ ಅನ್ನೋದು ಹಂಗೆ ಎಲ್ಲ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಮಠಣ್ಣ, ತಿಮ್ರೋಡಿ, ಆಮೇಲೆ ಇನ್ಯಾರೋ ಇನ್ನೂ ಯಾರ್ಯಾರ ಹೆಸರು ಹೇಳ್ತಾರೆ. ಆದ್ದರಿಂದ ಜನತೆಗೆ ನಾವು ಸ್ಪಷ್ಟವಾದ ಸಂದೇಶ, ಧರ್ಮಸ್ಥಳದ ಪರವಾಗಿ ನಾವು ಇದ್ದೀವಿ. BJPಯವರಿಗೆ ಮೀಸಲಲ್ಲ, ನಾವು ಕಾಂಗ್ರೆಸ್ ಪಕ್ಷದವರು ಕೂಡ ಧರ್ಮಸ್ಥಳದ ಧರ್ಮ ವಿಚಾರದಲ್ಲಿ ನಾವು ಕೂಡ ಅದರ ಪರವಾಗಿ ಇದ್ದೀವಿ ಅನ್ನೋ ಮಾತನ್ನು ಜನತೆಗೆ ನಾವು ಹೇಳಬೇಕಾಗತ್ತೆ. ಯಾರೂ ತಪ್ಪು ಭಾವಿಸಬಾರ್ದು. ನಿನ್ನಿನ ಸಭೆಗೆ ಹೋಗಿದ್ವಿ, ನಮ್ಮ ಸಂಖ್ಯೆ ಕಡಿಮೆ ಇತ್ತು. ಆದರೂ ನಾನು ನಿನ್ನೆ SIT ಮಾತಾಡುವಾಗ SIT ಮಾಡಿದ್ದು ಕರೆಕ್ಟ್ ಇದೆ ಅಂತ ಹೇಳಿದ್ದೀನಿ. ಈಗ ಸಾಕಷ್ಟು ಜನ ನಿಮ್ಮ ಬಗ್ಗೆ, ನೀವು ನಿನ್ನೆ ಹೋಗಿರೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಯಾವ ರೀತಿ ಚರ್ಚೆ ಅಂತಂದರೆ, ಬ್ಲಾಕ್ ಕಾಂಗ್ರೆಸ್ ಸಾಗರ ತಾಲೂಕಿನ ಅಧ್ಯಕ್ಷರು, ಸುಪ್ರೀಂ ಅಲ್ವಾ, ಸುಪ್ರೀಂ ಪವರ್ ಇದ್ದಾಗ ನೀವು ಈಗ SIT ತನಿಖೆ ಆದೇಶ ಮಾಡಿದ್ರು ನಿಮ್ಮದೇ ಸರ್ಕಾರ. ಜನ ಪ್ರಶ್ನೆ ಮಾಡ್ತಿರೋದೇನು ಅಂದರೆ, SIT ತನಿಖೆಗೆ ಆದೇಶ ಮಾಡಿದಂತಕ್ಕಂಥ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕಲಸಿ ಚಂದ್ರಪ್ಪನವರು ನಿನ್ನೆ ಆ ಕಾರ್ಯಕ್ರಮಕ್ಕೆ, ಆ ಒಂದು ಸಭೆಗೆ ಹೋಗಿದ್ದು ಎಷ್ಟರ ಮಟ್ಟಿಗೆ ಸರಿ? ಅಂದರೆ ನಿಮ್ಮದೇ ಸರ್ಕಾರ SIT ರಚನೆನೂ ಮಾಡ್ತಾರೆ. ಅಲ್ಲಿ ಪ್ರಶ್ನೆ ಬಂದಿರೋದೇನೆಂದರೆ, SIT ರಚನೆ ಮಾಡಬೇಕಾದ್ರೆ ಅದು ಷಡ್ಯಂತ್ರ ಅನ್ನೋದು ಗೊತ್ತಾದ ಮೇಲೂ ಕೂಡ, ಅಥವಾ ಗೊತ್ತಾಗೋಕ್ಕಿಂತ ಮೊದಲು ಕೂಡ ಯಾಕೆ SITನ ಧರ್ಮಸ್ಥಳಕ್ಕೆ ಕಳಿಸ್ಬೇಕಿತ್ತು ಅನ್ನೋದು ಈಗ ನಿನ್ನೆ ಬಂದಿರತಕ್ಕಂಥ ಪ್ರತಿಯೊಬ್ಬರದ್ದು ವಾದ ಅಲ್ವಾ. ಈಗ ನೀವು SIT ಒಂದು ಏನು ತಂಡವನ್ನು ನೀವು ಧರ್ಮಸ್ಥಳಕ್ಕೆ ಕಳಿಸಿ ಕೂಡ ಮತ್ತೆ ನಿನ್ನೆ ಆ ಸಭೆಗೆ ಭಾಗವಹಿಸ್ತೀರಿ, ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಜನ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ಉತ್ತರ ಕೊಡಿ, ನೇರವಾಗಿ ಮಾತಾಡಿ. ನಿನ್ನಿನ ಹೋರಾಟದಲ್ಲಿ ಭಾಗವಹಿಸಿದ್ದು ನಿಜ, ಆದರೆ SITಯ ವಿರುದ್ಧ ಅಲ್ಲ. SIT ರಚನೆ ಸರಿಯಾಗಿದೆ, ಸರ್ಕಾರದ ಕ್ರಮ. SITಯಿಂದ ಒಂದು ಕ್ಲೀನ್ ಶೀಟ್ ಸಿಗಲಿ ಅನ್ನೋ ಉದ್ದೇಶದಿಂದ SIT ನೇಮಕ ಮಾಡಿದ್ದಾರೆ. ಆದರೆ ಜನಕ್ಕೆ ನಾವು ನಿನ್ನೆ ಹೋಗಿರೋದು ಒಂದು
ನಾಗರಿಕ ವೇದಿಕೆ ಅಂತ ಹುಟ್ಟಾಕಿಕೊಂಡು ಒಂದು ಸಾಗರದಲ್ಲಿ ಒಂದು ಪ್ರತಿಭಟನೆ ಮಾಡುವಾಗ ನಾವು ನಮ್ಮ ಪಕ್ಷದೂ ಕೂಡ ನಾವು ಭಾಗವಹಿಸಿದ್ದೀವಿ. ಆದರೆ ಧರ್ಮಸ್ಥಳದ ಪರವಾಗಿ ಹೋಗಿದ್ದೀವಿ ಬಿಟ್ಟರೆ SIT ವಿರುದ್ಧ ಅಲ್ಲ. SIT ಸರಿ ಇದೆ. ಮಾನ್ಯ ನಮ್ಮ ಸರ್ಕಾರ, ನಮ್ಮ ನಾಯಕರು ಸಿದ್ದರಾಮಯ್ಯನವರು SIT ರಚನೆ ಮಾಡಿ ಒಂದು ಧರ್ಮಸ್ಥಳಕ್ಕೆ ಬಂದಂಥ ಕಳಂಕವನ್ನು ತೊಳೆಯೋಕ್ಕೋಸ್ಕರ SIT ರಚನೆ ಮಾಡಿದ್ದಾರೆ, ಬೇರೆ ಉದ್ದೇಶ ಅಲ್ಲ. ಆ ಕಾರಣಕ್ಕಾಗಿ ನಾವು ನಿನ್ನೆ ಹೋಗಿದ್ವಿ. ಮತ್ತು SIT ನಾನು ನಿನ್ನೆ ಮಾತಾಡುವಾಗ ನಾನು SIT ರಚನೆ ಬಗ್ಗೆ ಸಮರ್ಥನೆ ಮಾಡ್ಕೊಂಡಿದ್ದೀನಿ. SIT ವಿರುದ್ಧ ನಾನು ಎಲ್ಲೂ ಒಂದು ಮಾತಾಡಿಲ್ಲ. ಷಡ್ಯಂತ್ರ ಅಂತ ಗೊತ್ತಾದ್ಮೇಲೆ ಷಡ್ಯಂತ್ರ ನೋಡಿ, ಈಗ ಇಡೀ ಕರ್ನಾಟಕದಲ್ಲಿ ಚರ್ಚೆ ಆಗ್ತಿರೋದೇ ಷಡ್ಯಂತ್ರ ಅನ್ನೋದು ಏನು? ಷಡ್ಯಂತ್ರ ಅಂದ್ರೆ ಏನ್ ಅರ್ಥ? ಈಗ SIT ತನಿಖೆ ಮಾಡೋಕ್ಕಿಂತ ಮೊದಲು ಷಡ್ಯಂತ್ರ ಗೊತ್ತಿದ್ಮೇಲೂ ಕೂಡ ಕಳಿಸಿರೋ ತಪ್ಪು ಅಂತ ಹೇಳಿ ಈಗ ನಿನ್ನೆ ಹೋರಾಟದ ಅವ್ರು ಯಾರೋ ತಪ್ಪು ಅಂತ ಹೇಳ್ಬೋದು. ಆದರೆ ಸರ್ಕಾರ ಒಂದು SIT ಕಳಿಸಿದ ತಪ್ಪು ಅಂತ ಹೇಳ್ತಲ್ಲ, ಬಟ್ ಷಡ್ಯಂತ್ರ ಅಂತ ಸರ್ಕಾರಕ್ಕೆ ಗೊತ್ತಾದ್ಮೇಲೂ ಕೂಡ ಈಗ ಷಡ್ಯಂತ್ರ ಅಂತ ಗೊತ್ತಾಗಿದೆ ಅಂತ ಹೇಳ ವಿಷಯ ಬಂದಾಗ ಅದ್ರ ಬಗ್ಗೆ ಗೊತ್ತಿದ್ಮೇಲೆ ತಾವು ಭಾಗವಹಿಸಿದ್ರು ಎಷ್ಟು ಮಟ್ಟಿಗೆ ಸರ್ಕಾರದ ಪ್ರತಿನಿಧಿಯಾಗಿ ನೀವು ಭಾಗವಹಿಸಿದ್ರಿ? ನಮ್ಮ ಇತ್ಲಾಗೆ ಒಂದ್ ಕಡೆ SIT ಕಳಿಸ್ತೀರಿ. ಇಲ್ಲ ಜೊತೆ ಹೋರಾಟಗಾರರ ಜೊತೆ ಷಡ್ಯಂತ್ರದ ವಿಚಾರದಲ್ಲಿ ನಾನು ಹೇಳಕ್ಕೆ ನಾನು ಸಣ್ಣವನು. ನಮ್ಮ ನಾಯಕರು ಮೊನ್ನೆ DK ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ ಅನ್ನೋದು ಒಂದು ಎಲ್ಲ ಕಡೆ ಸುದ್ದಿಯಾಗಿದೆ. ಆದರೆ ದೊಡ್ಡವರು ಅವರು ಯಾವ ಅರ್ಥದಲ್ಲಿ ಹೇಳಿದ್ರೆ ನಂಗೆ ಮಾಹಿತಿ ಇಲ್ಲ. ಆದರೆ ನನ್ನ ಲೆವೆಲ್ಲಿ ನಾನು ಹೇಳೋದಂದರೆ SIT ಸರಿ ಇದೆ, ನೇಮಕ ಮಾಡಿದ್ದು ಸರಿ ಇದೆ, ಈಗ ವಿಚಾರಣೆ ನಡೆಯೋದು ಸರಿ ಇದೆ. ಅಲ್ಲಿ ಏನೇನು ಇದೆ ಅನ್ನೋದನ್ನ ಬೇರೆ ಬೇರೆ ಆ್ಯಂಗಲಲ್ಲಿ ಯಾರು ಬಂದು ಕಂಪ್ಲೇಂಟ್ ಕೊಡೋದು ಮತ್ತೊಂದು ಮಾಡ್ತಾ ಇದ್ದಾರೆ. ಅದೆಲ್ಲದಕ್ಕೂ ಒಂದು ಮುಕ್ತಿ ಆಡಲಿಕ್ಕೆ ಸರ್ಕಾರ ಆ ಧರ್ಮಕ್ಷೇತ್ರಕ್ಕೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲೇ ನಮ್ಮ ಸರ್ಕಾರ ಕೂಡ ಧರ್ಮಸ್ಥಳದ ಪರವಾಗಿದೆ, ಧರ್ಮಸ್ಥಳದ ವಿರುದ್ಧ ಏನಿಲ್ಲ. SITಯಿಂದ ಒಂದು ಕ್ಲೀನ್ ಚೀಟ್ ಸಿಗಲಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು SIT ರಚನೆ ಮಾಡಿದ್ದಾರೆ. SIT ರಚನೆ ಸರಿ ಇದೆ, ನಾನು ಅದನ್ನು ಸಮರ್ಥನೆ ಮಾಡ್ಕೊಳ್ತೇನೆ ಪಕ್ಷದ ಅಧ್ಯಕ್ಷನಾಗಿ. ನಿನ್ನೆ ಹೋಗಿರೋದು ಹೌದು, SIT ಅಲ್ಲೂ ಮಾತಾಡಿದ್ದೀನಿ. ಆದರೆ BJP ಅವ್ರು ಹೇಳಿದ್ನೆಲ್ಲ ನಾನು ಒಪ್ಪಕ್ಕಾಗಲ್ಲ. ನಾನೊಬ್ಬ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿ BJP ಅವ್ರು ಹೇಳಿದ್ನ ನಾನು ಒಪ್ಪಕ್ಕಂತ ಇಲ್ಲ. ನಮ್ಮ ಸರ್ಕಾರದ ಪರವಾಗಿ ನಾನು ಮಾತಾಡಿದ್ದೀನಿ. SIT ಮಾನ್ಯ ಮುಖ್ಯಮಂತ್ರಿಗಳು ಏನು ರಚನೆ ಮಾಡಿದ್ದಾರೆ ಅದು ಕರೆಕ್ಟ್ ಇದೆ, 100ಕ್ಕೆ 100 ಸರಿ ಇದೆ. ಸರ್ ನಮಸ್ಕಾರ. ಇವತ್ತು ದಿನೇಶ್ ಶಿರ್ವಾಳ ಜಿಲ್ಲಾಧ್ಯಕ್ಷರು ರೈತ ಸಂಘ ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದೀವಿ. ಓಕೆ, ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದ ಬಗ್ಗೆ ಈಗಾಗಲೇ ಕರ್ನಾಟಕದಾದ್ಯಂತ ದೊಡ್ಡ ಮಟ್ಟದ ಒಂದು ಕೋಲಾಹಲ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಎಲ್ಲರಿಗೂ ತಿಳಿದ ವಿಷಯ. ಧರ್ಮಸ್ಥಳ ಗ್ರಾಮದಲ್ಲಿ ಆಗ್ತಕ್ಕಂತಹ ಏನು ಈ ನಡಾವಳಿಗಳೇನಿದ್ದಾವೆ ಎಲ್ಲರೂ ಕೂಡ ತಾವು ಗಮನಿಸಿದ್ದೀರಿ, ಎಲ್ಲರೂ ಗಮನಿಸಿದ್ದೀರಿ. ಇದ್ರ ಬಗ್ಗೆ ತಮ್ಮ ಸ್ಪಷ್ಟವಾದ ನಿಲುವೇನು ಅಂತ ಹೇಳಲಿಕ್ಕೆ ಬಯಸ್ತೀರಾ? ಇವತ್ತು ರಾಜ್ಯದಲ್ಲಿ ಎಲ್ರಿಗೂ ತಿಳಿದಿರುವಂತೆ ಬೆಳ್ತಂಗಡಿ ತಾಲೂಕಿನಲ್ಲಿ ಧರ್ಮಸ್ಥಳ ಪ್ರದೇಶದಲ್ಲಿ ಸಾಕಷ್ಟು ಅಸಹಜ ಸಾವುಗಳು ನಡೆದಿತ್ತು ಅಂಥೇಳಿ ಅನೇಕರು ಆಪಾದನೆಯನ್ನು ಮಾಡ್ತಾಯಿದ್ರು. ಅನೇಕ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿದೆ ಅಂಥೇಳಿ ಒಂದು ಕಡೆಯಿಂದ, ಇನ್ನೊಂದು ಕಡೆ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ನಾನು 100 ಶವಗಳನ್ನು 150ಕ್ಕಿಂತ ಹೆಚ್ಚು ಶವಗಳನ್ನ ಹೂತಿದ್ದೇನೆ, ಅವೆಲ್ಲವೂ ಕೂಡ ಅಸಹಜ ಸಾವು ರೀತಿ ಕಾಣ್ತಾ ಇತ್ತು ಅಂಥೇಳಿ ಏನು ನ್ಯಾಯಾಲಯದಲ್ಲಿ ತಮ್ಮ ಹೇಳಿಕೆಯನ್ನು ದಾಖಲು ಮಾಡಿದರು. ಆ ಪ್ರಕಾರ ನ್ಯಾಯಾಲಯವು ಕೂಡ ತನಿಖೆಗೆ ಆದೇಶ ಮಾಡಿತ್ತು. ಸರ್ಕಾರ ತನಿಖೆಗೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ರಚನೆ ಮಾಡ್ತದೆ. ಹಾಗೆ ಮಹಿಳಾ ಆಯೋಗವು ಕೂಡ ಈ SIT ರಚನೆ ಬಗ್ಗೆ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು SIT ತಂಡವನ್ನು ರಚನೆ ಮಾಡಿ ತನಿಖೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅದನ್ನೇ ಬಯಸಿದ್ದು, ತನಿಖೆ ಆಗಬೇಕು ಮತ್ತು ಈ ಪ್ರಚಾರ ಅಪಪ್ರಚಾರಗಳಿಗೆಲ್ಲ ತೆರೆ ಬೀಳಬೇಕು ಅನ್ನೋ ಒಂದು ಆಸೆ ನಮ್ಮದು ಆಗಿತ್ತು. ಯಾಕೆಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಾಳ ಹಿನ್ನೆಲೆ ಉಳ್ಳಂಥ ಪ್ರದೇಶ, ಧಾರ್ಮಿಕ ಕ್ಷೇತ್ರ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಭಾಳ ಸೂಕ್ಷ್ಮತೆಯಿಂದ ಆ ವಿಚಾರದಲ್ಲಿ ಪರ ವಿರೋಧ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿರಲಿಲ್ಲ. ಮತ್ತು ಅನೇಕ ನನ್ನಂಥ ಲಕ್ಷಾಂತರ ಜನ ಅವ್ರು ಯಾರೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿರಲಿಲ್ಲ. ಬಟ್ ಇತ್ತೀಚೆಗೆ ತನಿಖೆ ನಡೀತಾ ಇರುವಾಗ ಸರ್ಕಾರ
ಸರ್ಕಾರದ ಭಾಗವಾಗಿರ್ತಕ್ಕಂಥ ಸಚಿವರು ಮತ್ತು ಆ ಪಕ್ಷದ ಶಾಸಕರು, ಆ ಪಕ್ಷದ ಮುಖಂಡರುಗಳು, ಮುಂಚೂಣಿ ಮುಖಂಡರುಗಳು ಎಲ್ಲೋ ಒಂದು ಕಡೆಗೆ ಅಲ್ಲಿ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳ್ತಕ್ಕಂಥದ್ದನ್ನು ನಾವು ನೀವುಗಳು ಮಾಧ್ಯಮದಲ್ಲಿ ಎಲ್ಲ ಕೂಡ ಬಿತ್ತರಿಸಿದ್ರೆ ನಾವು ನೋಡಿದ್ವಿ. ಹಾಗೆ ಕೆಲವು ಪ್ರಭಾವಿ ಮುಖಂಡರುಗಳು ಕೂಡ ಇತ್ತೀಚೆಗೆ ಅಲ್ಲಲ್ಲೇ ನಡೀತಾ ಇರ್ತಕ್ಕಂಥ ಜನಾಗ್ರಹ ಹೋರಾಟ ಅಂಥೇಳಿ ಧರ್ಮಸ್ಥಳ ಕ್ಷೇತ್ರದ ಪರವಾದ ಹೋರಾಟದಲ್ಲಿ ಕೂಡ ಭಾಗಿಯಾಗಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ನಮ್ಮ ಆಗ್ರಹ ತನಿಖೆ ಆಗಬೇಕು, ತನಿಖೆ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು, ಸತ್ಯ ಹೊರಗೆ ಬರಬೇಕು ಅನ್ನೋ ಉದ್ದೇಶದಿಂದ. ಆದರೆ ಈಗ ಇತ್ತೀಚೆಗೆ ಹೋರಾಟಗಳಲ್ಲಿ ಏನು ಕಂಡು ಬರ್ತಾ ಇದೆ ಅಂದರೆ ತನಿಖೆನೇ ಆಗಬಾರ್ದು, SIT ರಚನೆ ಆಗಿದ್ದೇ ತಪ್ಪು, ಅದು ಅಪರಾಧ ಅನ್ನೋ ರೀತಿಯಲ್ಲಿ ಅನೇಕ ಮಾಜಿ ಸಚಿವರು, ನಮ್ಮ ಕ್ಷೇತ್ರದ ಮಾಜಿ ಶಾಸಕರು ಆಗಿರ್ತಕ್ಕಂಥ ಹಾಲಪ್ಪನವರು ಕೂಡ ಹೇಳಿದ್ದಾರೆ. ಹಾಗೆ ಅನೇಕರು SIT ರಚನೆನೇ ಮಾಡಿದ್ದೇ ಭಾಳ ದೊಡ್ಡ ತಪ್ಪು ಅನ್ನೋ ರೀತಿಯಲ್ಲಿ ತಮ್ಮ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಡಿಫ್ರೆಂಟ್ ಇಶ್ಯೂ, ಅವರವರ ಸ್ಟ್ಯಾಂಡ್, ಅದು ಏನು ಬೇಕಾದರೂ ಅವ್ರು ಹೇಳ್ಕೊಳ್ಳಿ. ಸರ್ಕಾರ ಸಮಗ್ರವಾಗಿ ತನಿಖೆ ಮಾಡ್ತಾ ಇರುವ ಈ ಸಂದರ್ಭದಲ್ಲಿ ಸರ್ಕಾರದ ಭಾಗವಾಗಿರ್ತಕ್ಕಂಥ ಆ ಪಕ್ಷದ ಸಚಿವರು, ಶಾಸಕರು, ಹಾಗೆ ಆ ಪಕ್ಷದ ಮುಖಂಡರು ವ್ಯತಿರಿಕ್ತವಾಗಿ ಹೇಳಿಕೆ ಕೊಡ್ತಕ್ಕಂಥದ್ದು ಮತ್ತು ಹೋರಾಟಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದನ್ನು ನೋಡಿದರೆ ತನಿಖೆ ಸಮಗ್ರವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ನಡೆಯೋದಿಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನಮಗೆ ವಿಶ್ವಾಸ ಇತ್ತು SIT ಮೇಲೆ, ರಾಜ್ಯದ ಕೋಟ್ಯಾಂತರ ಜನರಿಗೂ ಕೂಡ ವಿಶ್ವಾಸ ಇತ್ತು ಸತ್ಯ ಹೊರಗೆ ಬರ್ತದೆ, ಯಾವುದೇ ಷಡ್ಯಂತ್ರ ಇದ್ರೂ ಆಚೆ ಬರ್ತದೆ, ಷಡ್ಯಂತ್ರ ಮಾಡಿರೋರಿಗೂ ಕೂಡ ಅಲ್ಲಿ ಶಿಕ್ಷೆ ಆಗಬೇಕು, ಕಾನೂನಲ್ಲಿ ಅವಕಾಶ ಇದೆ, ಅದೆಲ್ಲ ನಡೀತಾ ಇತ್ತು. ಅದಕ್ಕೂ ಮುಂಚಿತವಾಗಿ ಇವತ್ತು ಜನಾಗ್ರಹ ಹೋರಾಟಗಳು ತಲೆ ಎತ್ತಿರ್ತಕ್ಕಂಥದ್ದು ವಿಷಾದನೀಯ. ಮಾಡಿಕೊಳ್ಳಿ, ಆದರೆ ನನ್ನ ಆಗ್ರಹ ತಾವೇ SIT ರಚನೆ ಮಾಡಿ, ತಾವೇ ಹೋರಾಟದಲ್ಲಿ, ಅಂದರೆ ಈ ಹೋರಾಟದಲ್ಲಿ ಮಧ್ಯೆ ಇನ್ನೂ SIT ವರದಿ ಬಿಡುಗಡೆ ಆಗಲಿಲ್ಲ, ತನಿಖೆ ಪೂರ್ಣಗೊಂಡಿಲ್ಲ, ಹೋರಾಟ ನಡೆಸ್ತೀರಿ ನಿಮ್ಮ ಪಕ್ಷದ ಶಾಸಕರು, ಸಚಿವರು, ಮುಖಂಡರುಗಳೆಲ್ಲ ಅಂತ ಅಂದರೆ ನನ್ನ ಪ್ರಕಾರ ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಉತ್ತಮ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಸರ್, ಈಗ ನಿನ್ನೆ ನಡೆದ ಸಾಗರದಲ್ಲಿ ಏನು ಜನಾಗ್ರಹ ಒಂದು ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಕಲಸೆ ಚಂದ್ರಪ್ಪನವರು ಭಾಗಿಯಾಗಿದ್ದರು. ಕೆಲವು ಮುಖಂಡರು ಕೂಡ ಕಾಂಗ್ರೆಸ್ ಪಕ್ಷದ ಮುಖಂಡರು ಭಾಗಿಯಾಗಿದ್ದರು. ತಾವು ಹೇಳಿದಾಗೆ SIT ರಚನೆ ಮಾಡಿರೋದು ಕಾಂಗ್ರೆಸ್ ಗೌರ್ಮೆಂಟ್, ಅದರ ವಿರುದ್ಧನೇ SIT ವಿಚಾರವಾಗಿ ಕೂಡ ನಿನ್ನೆ ಜನಾಗ್ರಹದಲ್ಲಿ ಧ್ವನಿಯಾಗಿತ್ತು. ಕಲಸೆ ಚಂದ್ರಪ್ಪನವರು ಹೋಗಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆ ತಾವೇನು ಹೇಳ್ತೀರಿ? ಈಗ ರಾಜಕೀಯ ಪಕ್ಷದ ಮುಖಂಡರುಗಳು, ರಾಜಕೀಯ ಪಕ್ಷದ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥವರು, ಆ ಪಕ್ಷದ ಜವಾಬ್ದಾರಿ ನಿರ್ವಹಿಸ್ತಾ ಇರ್ತಕ್ಕಂಥ ಮುಖಂಡರುಗಳು ಪಕ್ಷದ ಪರವಾಗಿ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಾಗ, ಸಾಮಾಜಿಕವಾಗಿ ಹೋರಾಟಗಳಲ್ಲಿ ಭಾಗಿಯಾಗುವಾಗ ಆ ಪಕ್ಷದ ಹಿರಿಯ ಲೀಡರ್ಗಳ ಸಲಹೆಯನ್ನು ಸ್ವೀಕರಿಸ್ತಾರೆ ಅಂತ ಭಾವಿಸ್ಕೊಂಡಿದ್ದೀನಿ. ನನ್ನ ಪ್ರಕಾರ ಸಾಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಅವರ ಮುಖಂಡರುಗಳೆಲ್ಲ ಈ ಜನಾಗ್ರಹ ಹೋರಾಟದಲ್ಲಿ ಆಗಿರುವುದನ್ನು ನೋಡಿದರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ನಮ್ಮ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರ ಸಲಹೆ ಮೇರೆಗೆ ಅವರು ಭಾಗವಹಿಸಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನನ್ನ ಆಗ್ರಹ, ಇವಾಗ ತಮ್ಮದೇ ಪಕ್ಷ SIT ರಚನೆ ಮಾಡಿ ತನಿಖೆಗೆ ಆದೇಶ ಮಾಡಿ ತನಿಖೆ ನಡೀತಾ ಇರುವಾಗ ತಾವುಗಳು ಹೋರಾಟದಲ್ಲಿ, ಜನಾಗ್ರಹ ಅಂತೇಳಿ ಹೋರಾಟದಲ್ಲಿ ಭಾಗಿಯಾಗಿ ಈ SIT ತಂಡದ ಏನು ತನಿಖೆಯನ್ನು ನಿಲ್ಲಿಸಬೇಕು, SIT ರಚನೆಯೇ ತಪ್ಪು ಅನ್ನೋ ರೀತಿಯಲ್ಲಿ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ನೋಡಿದರೆ ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಿಜವಾಗಿ ಮೂಲತಃ ಕಾಂಗ್ರೆಸ್ನವರು ಅವರು ನಿಜವಾಗಿ ಸಿದ್ಧಾಂತವನ್ನು ಇಟ್ಕೊಂಡು ಮನೇಲಿದ್ದಾರೆ. ಕೆಲವು ಏನು ಅಲ್ಲೋಲ ಕಲ್ಲೋಲ ಕಲಬೆರಕೆ ಕಾಂಗ್ರೆಸ್ನವರು ಸಿದ್ಧಾಂತವೇ ಇಲ್ಲದೆ ರಾಜಕೀಯ ಮಾಡ್ತಾರೆ. ಎರಡೂ ಪಕ್ಷದಲ್ಲಿ BJPಯಲ್ಲೂ ಕೂಡ ಮೂಲತಃ BJPಯವರು ಸಿದ್ಧಾಂತ ಉಳಿಸ್ಕೊಂಡಿದ್ದಾರೆ, BJPಯ ಸಿದ್ಧಾಂತನೇ ಬೇರೆ, ಈಗ ಕೆಲವರು ನಡ್ಕೊಳ್ತಾ ಇರೋ ಸಿದ್ಧಾಂತವೇ ಬೇರೆ ಇದೆ. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಯಾವುದೇ ನೈತಿಕತೆ ಇಲ್ಲ ಅವರಿಗೆ ಈ ತನಿಖೆಯನ್ನು ಮುಂದುವರಿಸಲಿಕ್ಕೆ. ಅವರ ಈ ತನಿಖೆಯನ್ನು ದಿಕ್ತಪ್ಪಿಸ್ತಾರೆ ಅನ್ನೋ ಒಂದು ನಮಗೆ ಅನುಮಾನ ಕಾಡ್ತಾ ಇದೆ. ತನಿಖೆ ಸಮಗ್ರವಾಗಿ ನಿಷ್ಪಕ್ಷಪಾತವಾಗಿ ನಡೆಯೋದಿಲ್ಲ. ಯಾಕೆಂದರೆ DK ಶಿವಕುಮಾರ್ ಅವರು ಕೂಡ ಇವತ್ತು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾಗಿತ್ತು, ಹೇಳಿಕೆಗಳನ್ನ ಕೊಡಬೇಕಾಗಿತ್ತು. ಅವರು ಕೂಡ ಇವತ್ತು ಅವ್ರದ್ದೆಲ್ಲ ಸಹಕಾರ ಇದೆ. ಇವತ್ತು ಒಂದು ಕಡೆ SIT ರಚನೆ ಮಾಡಿದ ಹಾಗೆ ಈ ಹೋರಾಟಗಾರರು, ಸಂತ್ರಸ್ತರು, ಇವರೆಲ್ಲರಿಗೂ ಕೂಡ
ಯಾರು ಧ್ವನಿ ಎತ್ತಿದ್ರೆ ಅವ್ರನ್ನ ಸಮಾಧಾನ ಪಡಿಸ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಈ ಓಟಿನ ರಾಜಕಾರಣ ಏನು ಮಂಜುನಾಥ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪನ ಭಕ್ತರ ಓಟಿನ ಮೇಲೆ ಕಣ್ಣಿಟ್ಟು ಅವರ ಓಲೈಕೆಯತ್ತ ಇವರು ತನಿಖೆ ಇರ್ಬೋದು, ಇವ್ರ ನಿರ್ಧಾರಗಳಿರ್ಬೋದು ಓಲಿರ್ತಕ್ಕಂಥದ್ದು. ಹಾಗಾಗಿ ಇದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಕಾಂಗ್ರೆಸ್ ಪಕ್ಷ ಮತ್ತು BJP ಪಕ್ಷ ಎರಡೂ ಸೇರಿ ಈ ವಿಚಾರವನ್ನು ದಿಕ್ತಪ್ಪಿಸಲಿಕ್ಕೆ ದೊಡ್ಡ ಹುನ್ನಾರವನ್ನು ನಡೆಸಿದ್ದೇವೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ.